ಹಾಯ್ ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಪೈನಾಪಲ್ ಕೇಸರಿ ಬಾತ್ ಯಾವ ರೀತಿ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ. 2 ಟೇಬಲ್ ಸ್ಪೂನ್ ಆಯಿಲ್ ಕಾಯುವಷ್ಟರೊಳಗೆ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅವರು ಇವಾಗಲೇ ನಮ್ಮ ಚಾನಲ್ನ ಕೆಳಗೆ ಕಾಣಿಸ್ತಾ ಇರೋ ಲಿಂಕ್ ಮೇಲೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಮೇಲೆ ಒತ್ತಿ. ಅದಾದಮೇಲೆ 1 ಬೌಲಷ್ಟು ಚಿರೋಟಿ ರವೆನ ತಗೊಳ್ಳಿ. ಚಿರೋಟಿ ರವೆ ತಗೊಂಡು ಅದನ್ನು ಸ್ಲೋ ಫ್ಲೇಮಲ್ಲಿ ಚೆನ್ನಾಗಿ ರವೆನ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಹುರಿಬೇಕು. ರವೆ ಚೆನ್ನಾಗಿ ಹುರಿದ ನಂತರ ನಾವೆಷ್ಟು ಚೆನ್ನಾಗಿ ರವೆನ ಹುರಿತೀವೋ ಅದ್ರ ಮೇಲೆ ಟೇಸ್ಟು ಡಿಪೆಂಡ್ ಆಗಿರುತ್ತೆ. ಸೊ ನಾವು ಇದನ್ನು ಚೆನ್ನಾಗಿ ಹುರ್ತ್ಕೊಂಡ್ಮೇಲೆ ರವೆನೆಲ್ಲ ಅದನ್ನೊಂದು ಪ್ಲೇಟ್ಗೆ ರವೆನೆಲ್ಲ ಎತ್ತಿರಿ. ಅದಾದಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಮತ್ತೆ 3 ಟೇಬಲ್ ಸ್ಪೂನ್ ತುಪ್ಪನ ಹಾಕಿ. ತುಪ್ಪನ 3 ಟೇಬಲ್ ಸ್ಪೂನ್ ಹಾಕಿದ್ಮೇಲೆ ಅದಕ್ಕೆ ದ್ರಾಕ್ಷಿ, ಗೋಡಂಬಿ ಮತ್ತು ಒಂದು 3 ಲವಂಗನ ಅದಕ್ಕೆ ಹಾಕ್ಬಿಟ್ಟು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಕರಿದ್ಕೊಳ್ಳಿ. ಅದನ್ನು ಕೂಡ ಒಂದು ಬೌಲ್ಗೆ ತೆಗೆದುಕೊಂಡ್ಬಿಟ್ಟು ನೆಕ್ಸ್ಟು ಒಂದು ಪ್ಯಾನ್ ಇದೆ. ನೆಕ್ಸ್ಟ್ ಅದೇ ಪ್ಯಾನಿಗೆ ನಾವು 1 ಬಟ್ಲು ರವೆ ತಗೊಂಡ್ರೆ ಅದರ 2.5 ಬಟ್ಲಷ್ಟು ನಾವು ನೀರನ್ನು ಹಾಕಬೇಕು. ಸೊ 2.5 ಬಟ್ಲಷ್ಟು ನೀರನ್ನು ಹಾಕ್ಬಿಟ್ಟು ಅದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಡಿ. ಲಿಡ್ನ ಕ್ಲೋಸ್ ಮಾಡಿ ಅದು ಚೆನ್ನಾಗಿ ನೀರು ಮಳ್ಳೋವರೆಗೂ ವೆಯ್ಟ್ ಮಾಡಿ. ಒಂದು 5 ನಿಮಿಷ 10 ನಿಮಿಷದಲ್ಲಿ ಮಳ್ಳುತ್ತೆ. ಅದಾದಮೇಲೆ ನೆಕ್ಸ್ಟು ನಿಧಾನಕ್ಕೆ ರವೆನ ಮಳ್ತಾ ಇರೋ ನೀರಿಗೆ ರವೆನ ಸ್ವಲ್ಪ ನಿಧಾನಕ್ಕೆ ಹಾಕಬೇಕು. ಹಾಕ್ಬಿಟ್ಟು ಚೆನ್ನಾಗಿ ನಾವು ಕೆದಕ್ತಾ ಬರಬೇಕು. ಅದನ್ನು ನಾವೆಷ್ಟು ಚೆನ್ನಾಗಿ ಗೂರಾಡ್ತೀವೋ ಅಷ್ಟು ಗಂಟಾಗಲ್ಲ. ಈ ಟೈಮಲ್ಲಿ ನಾವು ಚೆನ್ನಾಗಿ ರವೆ ಹಾಕಿ ಗೂರಾಡಿದ ಮೇಲೆ 1-2 ನಿಮಿಷ ಬಿಡಬೇಕು. 1-2 ನಿಮಿಷ ಬಿಟ್ಟ ಮೇಲೆ ಇದೆಲ್ಲ ತಳ ಬಿಟ್ಕೊಂಡು ಈ ರೀತಿ ಗಟ್ಟಿ ಆಗುತ್ತೆ. ಈ ರೀತಿ ಗಟ್ಟಿ ಆದಮೇಲೆ ನಾವು ಆದಷ್ಟು ಸ್ಲೋ ಫ್ಲೇಮಲ್ಲೇ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಬೆಂದಮೇಲೆ ಇದಕ್ಕೆ ನಾವು 2 ಬೌಲು ಸಕ್ಕರೆನ ಹಾಕಬೇಕು. ಅಂದರೆ ನಾವೀಗ 1 ಬೌಲು ರವೆ ತಗೊಂಡಿದ್ರೆ 2 ಮೀಡಿಯಮ್ ಸೈಜಲ್ಲಿ ಇದಕ್ಕೆ ನಾವು ಸಕ್ಕರೆನ ಹಾಕಬೇಕು. ಸಕ್ಕರೆ ಹಾಕಿದ್ಮೇಲೆ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಕೈನ ಬಿಡದೇ ಇರೋ ರೀತಿ ಇದನ್ನು ಕೆದಕ್ತಾ ಬರಬೇಕು. ನಾವೆಷ್ಟು ಚೆನ್ನಾಗಿ ಇದನ್ನು ರವೆನ ಕೆದಕಿ ಚೆನ್ನಾಗಿ ಗೂರಾಡ್ತೀವೋ ಅಷ್ಟು ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ಇದು ಬಾತು ರೆಡಿ ಆಗುತ್ತೆ. ಸೊ ನಾವು 1 ಸೆಕೆಂಡು ಕೂಡ ಅದನ್ನು ಬಿಡದೇ ಇರೋ ರೀತಿ ಚೆನ್ನಾಗಿ ಗೂರಾಡಿ 1-2 ನಿಮಿಷ ಬೇಯಿಸ್ಕೋಬೇಕು. ಬೆಂದಮೇಲೆ ಮತ್ತೆ ಅದಕ್ಕೆ ನಾವು ಪೈನಾಪಲ್ ಹಾಕ್ಬಿಟ್ಟು ಅದನ್ನು ಕೂಡ 1-2 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನಾವೆಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅಷ್ಟು ಚೆನ್ನಾಗಿ ಅದು ರೆಡಿ ಆಗುತ್ತೆ. ಅದಾದಮೇಲೆ ನಾವು ಬಿಸಿ ಹಾಲಲ್ಲಿ ನೆನೆಸ್ಕೊಂಡಿರೋಂಥ ಕೇಸರಿನ ನಾವು ಅದಕ್ಕೆ ಹಾಕಬೇಕು. ಸ್ವಲ್ಪ ಕೇಸರಿನ ಒಂದು ಅರ್ಧ ಗಂಟೆ ಮುಂಚೆ ಹಾಲಲ್ಲಿ ಹಾಕಿದರೆ ಕೇಸರಿ ದಳದ ಎಲ್ಲ ಕಲರು ಫ್ಲೇವರು ಬಿಟ್ಕೊಂಡು ಈ ಕಲರ್ ಆಗುತ್ತೆ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾವು ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಬೆಂದಮೇಲೆ 1 ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ಹಾಕಿ, ಏಲಕ್ಕಿ ಪುಡಿನೂ ಕೂಡ ಹಾಕಿ ಅದನ್ನು ಕೂಡ ಚೆನ್ನಾಗಿ ಗೂರಾಡಬೇಕು. ನಾವೆಷ್ಟು ಚೆನ್ನಾಗಿ ಬೇಯಿಸ್ಕೊತೀವೋ ಅಷ್ಟು ಚೆನ್ನಾಗಿ ಅದು ಚೆನ್ನಾಗಾಗುತ್ತೆ. ಅದಾದಮೇಲೆ ನಾವು ತಳ ಬಿಡದೇ ಇರೋ ರೀತಿ ಈ ಥರ ಕೆದಕ್ತಾ ಬರಬೇಕು. ಆವಾಗವಾಗ ಮಧ್ಯೆ ನಾವು 2 ಸ್ಪೂನ್ ಮತ್ತು ಟೇಬಲ್ ಸ್ಪೂನಷ್ಟು ತುಪ್ಪನ ಅದಕ್ಕೆ ನಾವು ಆ್ಯಡ್ ಮಾಡಬೇಕು. 2 ಟೇಬಲ್ ಸ್ಪೂನ್ ನಾವು ಹಾಕಿ ಮತ್ತು ಅದೇ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇದೆಲ್ಲನೂ ಒಂದು ರೀತಿ ಬೆಂದಮೇಲೆ ಅದಕ್ಕೆ ಮತ್ತೆ ನಾವು ಕರೆದಿಟ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿನ ಹಾಕ್ಬಿಟ್ಟು ಸ್ಲೋ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1-2 ನಿಮಿಷ ಮಾಗೋಕ್ಕೆ ಬಿಡಬೇಕು. ಅದು ಮಾಗಿದ್ಮೇಲೆ ಮತ್ತೆ ತೆಗೆದು ಒಂದು ಸರ್ವಿಂಗ್ ಬೌಲ್ಗೆ ನಾವು ಇದನ್ನು ಸರ್ವ್ ಮಾಡಿದರೆ ಬಿಸಿ ಬಿಸಿಯಾದಂಥ ಪೈನಾಪಲ್ ಕೇಸರಿ ಬಾತು ರೆಡಿ ಆಗುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೆಳಗೆ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.